ಸುಮಾರಾಗಿ 35-36 ವರ್ಷಗಳ ಕೆಳಗಡೆ ಒಂದು 20 ವರ್ಷ ಹುಡುಗ ಇದ್ದೆ. ಅವಾಗ ನಾನು ಬಂದಿದ್ದೆ. ಲಾಸ್ಟ್ ಟೈಮೇ ಸಂಸದನಾಗಿ ಆದಾಗ ಬರಬೇಕಾಗಿತ್ತು. ಬೈ ಎಲೆಕ್ಷನ್ನಿಂದ ಬರೋಕ್ಕಾಗಿಲ್ಲ. ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಸಂತೋಷವಾಗಿದೆ. ಇವತ್ತು ನಮ್ಮ ಉಜ್ಜಿನಿ ಮಠದಲ್ಲಿ ಮತ್ತು ಕೊಟ್ಟೂರು ಮಠದಲ್ಲಿ ಏನು ಕಾರ್ತಿಕೋತ್ಸವ ಆಗಿದೆ, ಎಲ್ಲರಿಗೂ ನಾಡಿಗೂ ಸುಖ ಶಾಂತಿ ಸಮೃದ್ಧಿ ತರಲಿ, ಸ್ವಲ್ಪ ಸಮೃದ್ಧಿ ತರಲಿ ಭಗವಂತ ಎಲ್ಲರಿಗೂ ಕೂಡ ಅಜ್ಞಾನದಿಂದ ಜ್ಞಾನದ ಕಡೆಗೆ ಒಂದು ನೆಮ್ಮದಿಯನ್ನು ಕೊಡಲಿ ಅಂತಂತೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೇನೆ. ಅದೇ ರೀತಿಯಾಗಿ ಇವತ್ತು ವೇದಿಕೆಯಲ್ಲಿ ರಂಭಾಪುರಿ ಸ್ವಾಮೀಜಿಯವರಿದ್ದು ಮತ್ತು ನಮ್ಮ ಉಜ್ಜಿನಿ ಪೀಠದ ಸಿದ್ದೇಶ್ವರ ಸ್ವಾಮಿಗಳಿದ್ದರು. ಅವ್ರ ಆಶೀರ್ವಾದನ ಕೂಡ ನಾನು ಕೊಡ್ಕೊಂಡಿದ್ದೀನಿ. ಏನಾಗಲ್ಲಮ್ಮ, ಅವ್ರು ಹೇಳ್ಕೊಂಡು ಕೊಡೋಕ್ಕೆ ಕೊಟ್ಟಿರೋದು ಅವರಿಗೆಲ್ಲ ಬಿ ಜೆ ಪಿಯವ್ರಿಗೆ ಹೇಳ್ಕೊಂಡಿರಪ್ಪ ಅಂತಾನೆ ಜನ ದೂರ ಇಟ್ಟಿರ್ತಕ್ಕಂಥದ್ದು. ಆಡಳಿತ ಮಾಡ್ರಂತ ನಮ್ಮ ಕಾಂಗ್ರೆಸ್ಸಿಗೆ ಕೊಟ್ಟಿದೆ. ಇವತ್ತೆಲ್ಲರೂ ಕೂಡ ನಮ್ಗೆ 5 ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ನೋಡಿದ್ರಲ್ಲ. ಇವತ್ತು ನಾವು ಕೂಡ ಇವತ್ತು ಸಂಡೂರಿನಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ದೀವಿ. ಹಿಂದೆ ವಿಜಯನಗರದಲ್ಲಿ ಕೂಡ ಸುಮಾರಾಗಿ 5-6 ಲಕ್ಷ ಜನನ ಕರೆಸಿ ಕಾರ್ಯಕ್ರಮ ಮಾಡಿದ್ವಿ. ಬಿ ಜೆ ಪಿಯವ್ರಿಗೆ ಅದಕ್ಕೆ ಕೊಟ್ಟಿರೋದು. ಅರ್ಥ ಇದೆ ಇಲ್ಲ, ನಾವು ಹಂಗೆ ಹೇಳ್ಕೊಂತಿರ್ತಾರೆ, ನಾವು ಹಂಗೆ ನಾವು ಒಳ್ಳೆಯ ಒಂದು ಏನು ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಅದನ್ನ ನಾವು ಆಡಳಿತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ. ನಾನು ಇಷ್ಟು ಹೇಳಿದ್ದು, ನಮ್ಮ ಕಾಂಗ್ರೆಸ್ ಸರ್ಕಾರ 5 ವರ್ಷ ನಮಗೆ ಇರ್ತದೆ. ನಾವೆಲ್ಲದು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡು ನಾವು ನಾವೇನು ಹಿಂದೆ ಕೂಡ ನಮ್ಮ ಸರ್ಕಾರಗಳು ಯಾವಾಗಿತ್ತು ನಾವು ನುಡಿದಂತೆ ನಡ್ಕೊಂಡಿದ್ದೀವಿ. ಜನರ ಅಭಿಮಾನ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ನಾವು ದೋಖ ಮಾಡಿಲ್ಲ. ಇವತ್ತು ಹಿಂದೆ ಬಿ ಜೆ ಪಿ ಸರ್ಕಾರದವ್ರು ನೋಡಿದ್ರಲ್ಲ, 600 ಭರವಸೆ ಕೊಟ್ಟಿದ್ರು. ಎಷ್ಟು ಈಡೇರಿಸಿದ್ದಾರೆ ಅವರೆಲ್ಲ? ಅವರು 18 ಪ್ರಣಾಳಿಕೆ ಕೊಟ್ಟಿದ್ರು. ಎಷ್ಟು ಈಡೇರಿಸಿದ್ದಾರೆ? ಇವತ್ತು ಯಾವ್ಯಾವಾಗ ನಾವು ಕೊಟ್ಟಿದ್ದೀವಿ ಅವತ್ತಿನ ದಿನ ನಾವು 1 ವರ್ಷ ಮುಗಿಯೋದ್ರೊಳಗಾಗಿ 2 ವರ್ಷ ಮುಗಿಯೋದ್ರೊಳಗಾಗಿ ನಾವು ಕೊಟ್ಟು ಜನರ ಮುಂದೆ ನಾವೆಲ್ಲ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ಸಿಗೆ ನಮ್ಗೆಲ್ಲರೂ ಕೂಡ ಮೊದಲಿಂದ ಇತಿಹಾಸ ಇದೆ, ಬಿಜೆಪಿಗೆ ಇತಿಹಾಸ ಇಲ್ಲ ಯಾವಾಗಲೂ ಕೂಡ. ಸರ್, ಈಗ ರಾಜ್ಯ ರಾಜಕಾರಣದ ವಿಚಾರವಾಗಿ ಬಿಜೆಪಿಯ ರೆಬಲ್ಸ್ ಟೀಮ್ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತದೆ. ಅದರಲ್ಲಿ MLC ಅವರು ಇರ್ತಾರೆ, ನಿಮ್ಮ ಕಾಂಗ್ರೆಸ್ ಪಕ್ಷ ಅವರ ಮಗ. ನಾನು ಇಷ್ಟು ಹೇಳದಪ್ಪ, ಯಾವುದೋ ಪರ್ಸನಲಿಗೆ ಹೋಗಿ ಅವ್ರು ಕೇಂದ್ರ ಸಚಿವರು, ಯಾವುದೋ ಇಂಡಸ್ಟ್ರಿ ಬರ್ಬೋದೇನೋ. ಈಗ HALದು ಒಂದು ಹೆಲಿಕಾಪ್ಟರ್ ಯೂನಿಟ್ ಅಲ್ಲಿಗೆಲ್ಲ ಬಂದಿದೆಯಪ್ಪ ಈಗೆಲ್ಲ. ಅದಕ್ಕೆಲ್ಲ ನಾವು ಹಂಗೆ ಇದು ಮಾಡೋಕ್ಕಾಗಲ್ಲ. ರಾಜಕಾರಣನೇ ಬೇರೆ, ಪರ್ಸನಲೇ ಬೇರೆ ಯಾವಾಗಲೂ ಕೂಡ. ರೆಬಲ್ಸ್ ಟೀಮ್ ಜೊತೆ ಇದ್ದಾರೆ ಅಂತ ನೋಡಪ್ಪ ಇದರಲ್ಲಿ ನಾನು ಹೇಳೋದು ವೈಯಕ್ತಿಕದಲ್ಲಿ ರೇಬಸ್ ಟೀಮ್ದು ಏನು ಬರಂಗಿಲ್ಲ. ಅರ್ಥ ಆಯ್ತಾ ಇಲ್ಲ? ನಮಗೆ ಅಲ್ಲಿ ಈಗ ತುಮಕೂರಲ್ಲಿ ಕೂಡ ಒಂದು ಹೆವಿ ಇಂಡಸ್ಟ್ರೀಸ್ ಒಂದು ಪ್ಲಾಂಟ್ ಕೂಡ ಎಲ್ಲ ಹಾಕಿದ್ದಾರೆ, ಎಲ್ಲ ಕಂಪ್ಲೀಟ್ ಆಗಿ ಹೋಗಿರ್ತಾರೆ, ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಆ ಥರ ಹೇಳೋಕ್ಕಾಗೋದಿಲ್ಲ ಎಲ್ಲದು ಕೂಡ. ಸರ್, ಈಗ ರೆಬಲ್ಸ್ ಟೀಮು ಪರ್ಟಿಕ್ಯುಲರ್ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದೆ. ಈಗ ನಿಮ್ಮ MLC ಅವ್ರ ಪುತ್ರನ ಒಂದ್ ಕಡೆ ಇದೆ ಸರ್. ಈ ಬಿಜೆಪಿ ರೆಬಲ್ ಟೀಮು ಅವ್ರ ಹತ್ರ ಏನೋ ಸಂಧಾನಕ್ಕೆ ಏನಾರ ಹೋಗಿದ್ದೇನೆ ಅಂತ? ಏನಾಗಲ್ಲ ಬದರ್, ಎಲ್ಲದು ಕೂಡ ನೋಡಪ್ಪ, ನಿಮ್ಮ ಮೀಡಿಯಾ ಮುಖಾಂತರವಾಗಿ ಎಲ್ಲ ಓವ ಇದಾವೆ. ಏನಾಗಲ್ಲ, ಎಲ್ಲ ಕಾಂಗ್ರೆಸ್ ಅಂದ್ರೆ ಎಲ್ಲ ತಣ್ಣನ್ ಗಾಳಿ, ಎಲ್ಲ ಮುಗಿಸ್ತೀವಿ. ಬಿಜೆಪಿ ಅವ್ರು ಹಂಗೇ ನೋಡ್ಕೊಂತಿರ್ಬೇಕು. ನಾವೇ ನೋಡ್ಕೊಂತು 2028ಕ್ಕೆ ಮತ್ತೆ ನಾವು ಕಾಂಗ್ರೆಸ್ಸಿಗೆ ಅಡ್ಡಕಾಲ ಬರ್ತೀವಿ. ಮತ್ತೆ ಜನರಿಗೆ ಒಂದು ಸುವರ್ಣ ಒಂದು ಕರ್ನಾಟಕವನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೀವಿ. ಸರ್, ಈಗ ಅಹಿಂದ ವರ್ಗ